ಕಲಘಟಗಿಯಲ್ಲಿ ದಿನಾಂಕ 9/9/2025 ಮುಂಜಾನೆ 11:30ಕ್ಕೆ ಕಲಘಟಗಿ ಎಪಿಎಂಸಿಯಿಂದ ಕಲಘಟಗಿ ತಹಸೀಲ್ದಾರ್ ಕಚೇರಿಯವರೆಗೆ ಒಳ ಮೀಸಲಾತಿಯಲ್ಲಿ ಆಗಿರುವ ಅನ್ಯಾಯದ ವಿರುದ್ಧ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಹಾಗೂ ತಹಸೀಲ್ದಾರ್ ಅವರ ಮೂಲಕ ಸರ್ಕಾರಕ್ಕೆ ಬಂಜಾರ, ಭೋವಿ, ವಡ್ಡರ್, ಕೊರಚ, ಕೊರಮ ಸಮಾಜದವರು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರು. ಈ ಪ್ರತಿಭಟನೆಯಲ್ಲಿ ಅರ್ಜುನ್ ಲಮಾನಿ, ಬಂಜಾರ ಸಮಾಜದ ಮುಖಂಡರು ಶಿಗ್ಗಟ್ಟಿ, ರಾಮಣ್ಣ ಬಂಡಿವಡ್ಡರ್, ಬೋವಿ ಸಮಾಜದ ಮುಖಂಡರು ಉಗ್ನಿಖೇರಿ, ಶಿವಾಜಿ ವಡ್ಡರ್, ಬೋವಿ ಸಮಾಜದ ಮುಖಂಡರು ಸುಳಿಕಟ್ಟಿ, ಮಂಗಲಪ್ಪ ಲಮಾನಿ, ಧಾರವಾಡ ಜಿಲ್ಲಾ ಬಂಜಾರ ಸಮಾಜದ ಅಧ್ಯಕ್ಷರು ವಾಸು ಪೋನಪ್ಪ ಲಮಾನಿ, ಬಂಜಾರ ಸಮಾಜದ ಮುಖಂಡರು ಯಲ್ಲಪ್ಪ ಲಮಾನಿ, ಬಂಜಾರ ಸಮಾಜದ ಮುಖಂಡರು ಬೆಂಡಲಗಟ್ಟಿ, ಮೌನೇಶ್ ಲಮಾನಿ, ಬಂಜಾರ ಸಮಾಜದ ಮುಖಂಡರು ಬೆಂಡಲಗಟ್ಟಿ, ರಾಜು ತಮ್ಮಣ್ಣ ಭಜಂತ್ರಿ, ಕೊರವ ಸಮಾಜದ ಮುಖಂಡರು ಜಂಜನ್ಬಾಯಿಲ್, ನಿಂಗಪ್ಪ ಲಮಾನಿ, ಬಂಜಾರ ಸಮಾಜದ ಮುಖಂಡರು ಆಸ್ತಕಟ್ಟಿ, ದಾನಪ್ಪ ಲಮಾನಿ, ಆಸ್ತಕಟ್ಟಿ ತಾಂಡ, ಜೀವನ್ ಲಮಾನಿ, ನೆಲ್ಲಿ ಹರವಿ ತಾಂಡ, ಸುರೇಶ್ ಭಜಂತ್ರಿ, ಕೊರವ ಸಮಾಜದ ಮುಖಂಡರು ಬೆಂಡಲಗಟ್ಟಿ. ತಾಲೂಕಿನ ಬಂಜಾರ, ಕೊರವ, ಬೋವಿ, ಕೊರಮ ಸಮಾಜದವರು ಎಲ್ಲ ಮುಖಂಡರು ಹಾಗೂ ಮಹಿಳೆಯರು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದ ಅರ್ಜುನ್ ಲಮಾನಿಯವರು ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನ ಪರಿಪಾಲನೆ ಮಾಡುತ್ತಿಲ್ಲ, ವರದಿಯು ಅಸಮಂಜಸವಾಗಿದೆ ಎಂದು ಗುಡುಗಿದ್ರು. ರಾಮಣ್ಣ ಬಂಡಿವಡ್ಡರ್ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದ್ರು. ನಮ್ಮ ಸಮಾಜವನ್ನ ಒಂದು ಮೂಲೆಯಲ್ಲಿ ಕೂರಿಸಿ ನಮಗೆ ಅನ್ಯಾಯ ಮಾಡಿದ್ದಾರೆ. ನಾವು ನಾಳೆಯ ದಿನ ಫ್ರೀಡಂ ಪಾರ್ಕ್ ನಲ್ಲಿ ಎಲ್ಲಾ ತಾಲೂಕಿನ ಬಂಜಾರ, ಬೋವಿ, ವಡ್ಡರ್, ಕೊರಮ, ಕೊರಚ ಸಮಾಜದವರು ಸೇರಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುತ್ತೇವೆ ಎಂದು ಹೇಳಿದ್ರು. ರಾಜ್ಯ ಸರ್ಕಾರ ಒಳ ಮೀಸಲಾತಿಯಲ್ಲಿ ಅನ್ಯಾಯ ಮಾಡಿದ್ದಕ್ಕೆ ನಾವು ಕೊಲಂಬೋ ಸಮಾಜದವರು ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸುವುದರ ಮುಖಾಂತರ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಎಂದು ಶಿವಾಜಿ ವಡ್ಡರ್ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿದರು. ವರದಿ ಪುಂಡ್ಲಿಕ್ ದಡೇದ್, ಗರುಡ ಬೇಟೆ ಕನ್ನಡ ನ್ಯೂಸ್, ಧಾರವಾಡ. ಸರ್ಕಾರ ನಮಗೆ ಅನ್ಯಾಯ ಮಾಡಿದ್ದಕ್ಕೆ ನಾವು ರಾಜ್ಯ ಸರ್ಕಾರದ ಗಮನಕ್ಕೆ ಹೋಗಾಕ ನಾವು ಕೊಲಂಬೋ ಸಮಾಜದವರು ಎಲ್ಲರೂ ತಹಸೀಲ್ದಾರ್ ಮುಖಾಂತರ ನಾವು ಸರ್ಕಾರಕ್ಕೆ ನಮ್ಮ ಅನಿಸಿಕೆಗಳನ್ನು, ನಮ್ಮ ಮನವಿಯನ್ನು ಸಲ್ಲಿಸುವ ಮುಖಾಂತರ ನಾವು ಈ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ಸರ್ವೋಚ್ಚ ನ್ಯಾಯಾಲಯದ ಆದೇಶವನ್ನು ಪ್ರತಿಪಾದನೆ ಮಾಡ್ತಾ ಇಲ್ಲ. ಇದು ಆನಂತರ 341 ಆರ್ಟಿಕಲ್ 341 ಸಬ್ಸೆಕ್ಷನ್ 2 ಅದರ ಅಂಶಗಳನ್ನು ಪರಿಗಣನೆ ಮಾಡ್ತಾ ಇಲ್ಲ ಇವರು. ಮತ್ತು ಹಾಗಾಗಿ ಈ ವರದಿ ನಾಗಮೋಹನ್ ದಾಸ್ ವರದಿ ಅಸಮಂಜಸವಾಗಿದೆ ಮತ್ತು ಅವೈಜ್ಞಾನಿಕವಾಗಿರ್ತಕ್ಕಂಥ ವರದಿಯಾಗಿದೆ. ಅದಕ್ಕೆ ನಾವು ಒಪ್ಪುವುದಿಲ್ಲ. ಈ ವರದಿ ನಾವು ಒಪ್ಪುವುದಿಲ್ಲ. ನೀವು ಒಂದು ವೇಳೆ ನಮಗೆ 7% ಕೊಟ್ಟು ನಾವು ತಗೋತೀವಿ. ಮತ್ತು ಇನ್ನೂ ಮಾನ್ಯ ಸರ್ಕಾರ